ಮಹಿಮಾ, ಈ ಬುಕ್ ಬೇಡ್ವಾ? ಬೇಡ ಅಕ್ಕ. ಸರಿ ತಗೋ, ಎತ್ತಿಟ್ಕೋ. ಮುದ್ದು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಅವಳ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡೋದು ಒಳ್ಳೇದು. ಬೇಡ, ಇದಕ್ಕೆಲ್ಲ ಕಾರಣ ಅಮ್ಮನೇ ಅಂತ ಗೊತ್ತಾದ್ರೆ ಪಾಪ ನನ್ನ ಮುದ್ದು ಎಷ್ಟು ನೊಂದ್ಕೋತಾಳೋ ಏನೋ. ಏನ್ ಮಾಡ್ಲಿ? ಆದ್ರೂ ನನ್ನ ಮುದ್ದುಗೇನು ಹೇಳದೇ ಇದ್ರು ಕಡೆ ಪಕ್ಷ ಅವಳಿಗೆ ಸಮಾಧಾನನಾದ್ರೂ ಮಾಡ್ಬೇಕು. ಅಮ್ಮ, ಎಲ್ಲಿದ್ದೆ ಇಷ್ಟೊತ್ತು? ಮುದ್ದು, ನಾನು ಯಾಕೋ ಮುದ್ದು, ನನ್ನ ಜೊತೆ ಮಾತಾಡೋದಕ್ಕಿಷ್ಟ ಇಲ್ವಾ ನಿಂಗೆ? ಅಕ್ಕ, ಹೇಳಿ ಅವ್ರಿಗೆ ನನ್ಗೆ ಅವ್ರ ಹತ್ರ ಕರಿಯೋದು ಸ್ವಲ್ಪನೂ ಇಷ್ಟ ಆಗಲ್ಲ ಅಂತ. ನನ್ಗವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಇಲ್ಲಿಂದ ಮೊದ್ಲು ಹೋಗೋಕೆ ಹೇಳು. ಮಹಿಮಾ, ಹಾಗೆಲ್ಲ ಮಾತಾಡಬಾರ್ದು. ಅಪ್ಪನ ಜೊತೆ ಅಷ್ಟೊಂದು ರೂಢಾಗಿ ಬಿಹೇವ್ ಮಾಡಬಾರ್ದು ಕಣೆ. ನನ್ಗೆ ಸ್ಕೂಲ್ಗೆ ಹೋಗಕ್ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಮಹಿಮಾ, ಸ್ಕೂಲ್ಗಿನ್ನೂ ಟೈಮ್ ಇದೆ. ಮೊದಲು ನೀನ್ ಸಮಾಧಾನ ಮಾಡ್ಕೊಂಡು ಚಿಕ್ಕಪ್ಪನ ಜೊತೆ ಮಾತಾಡು. ಮಾತಾಡಿದ್ರೆ ತಾನೆ ಸಮಸ್ಯೆಗಳು ಸರಿ ಹೋಗೋದು. ಇಲ್ಲ ಅಂದ್ರೆ ಅದಿನ್ನೂ ದೊಡ್ಡದಾಗುತ್ತೆ ಅಲ್ವಾ? ಹೌದು ಕಣೆ ಮುದ್ದು. ಆತರ ಕರಿಬೇಡಿ ನೀವು ನನ್ನ. ಅಕ್ಕ, ಏನಾದ್ರೂ ಆಗ್ಲಿ ನನ್ಗೆ ಮೋಸ ಮಾಡೋರು ಕಂಡ್ರೆ ಆಗಲ್ಲ. ಮುದ್ದು, ನಾನಂತವನಲ್ಲ ಕಣೆ ಮುದ್ದು. ನಾನು ಹತ್ರ ಬರ್ಬೇಡಿ ನೀವು, ದೂರ ಹೋಗಿ. ಆಯ್ತಮ್ಮ, ಆಯ್ತು. ನನ್ನ ನಂಬು ಮುದ್ದು, ನಾನೇನು ಮೋಸ ಮಾಡಿಲ್ಲ ಕಣೆ. ಎಲ್ಲ ನಿಮ್ಮ ಅಮ್ಮನೇ. ಎಲ್ಲ ಅಮ್ಮನ ಬಗ್ಗೆನೇ ಮಾತಾಡ್ತೀರಾ ಅಲ್ವಾ? ಅಕ್ಕ, ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲಾರು ಮೋರಲ್ಲಿ ₹1 ಬಿದ್ದಿದ್ರು ಎತ್ಕೊಂಡು ಜೇಬಲ್ಲಿ ಇಟ್ಕೋತಾರ ನಿಮ್ಮಪ್ಪ ಅಂದಾಗ್ಲೂ ನಾನು ಅವ್ರು ಯಾರನ್ನೂ ನಂಬಿರ್ಲಿಲ್ಲ. ಆದ್ರೆ ಈಗ ಇವ್ರನ್ನ ನಮ್ಮಪ್ಪ ಅಂತ ಹೇಳಕ್ಕೂ ಅಸಹ್ಯ ಆಗತ್ತೆ. ಮುದ್ದು, ಮುದ್ದು. ಮಹಿಮಾ, ಮಹಿಮಾ, ಮಹಿಮಾ ನಿಂತ್ಕೋ. ಚಿಕ್ಕಪ್ಪನ ಜೊತೆ ಮಾತಾಡು ಬಾ. ಬಿಡಿ ಅಕ್ಕ ನನ್ನ. ಮಹಿಮಾ, ಮಹಿಮಾ ನಿಂತ್ಕೋ. ಮಹಿಮಾ ನಿಂತ್ಕೋ. ಯಾಕೆ ಇಷ್ಟೊಂದು ಹೊರಟಾಗಿ ಬಿಹೇವ್ ಮಾಡ್ತಿದ್ಯಾ? ಚಿಕ್ಕಪ್ಪನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಇದಕ್ಕೆಲ್ಲ ಕಾರಣ ಅವರೇ ಅಲ್ವಾ? ನೀನ್ ಇನ್ನೂ ಚಿಕ್ಕೋಳು ಕಣೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಿನ್ ಕಷ್ಟ ಆಗುತ್ತೆ. ಏನಿಲ್ಲ ಅಕ್ಕ, ನನ್ನನ್ನ ಅಮ್ಮ ಮತ್ತೆ ಅಗಸ್ತ್ಯಣ್ಣ ಹೇಳಿಲ್ವಾ? ಅವರು ಅವ್ರ ಅಪ್ಪ ಅಲ್ಲ, ದೊಡ್ಡ ಮೋಸ್ಕರ, ಚೀಟರ್ ಅವರು. ಮಹಿಮಾ, ಸಮಾಧಾನ ಮಾಡ್ಕೊ ಮಹಿಮಾ. ಈಗೇನ್ ಗೊತ್ತಾ, ನೀವು ಸುಮ್ಮನೆ ಇರಿ. ಈ ವಿಷಯ ನನ್ನ ಅಪ್ಪ ಅಮ್ಮಂಗೆ ಸಂಬಂಧಪಟ್ಟಿದ್ದು. ನೀವಿದ್ರಲ್ಲಿ ಮಾತಾಡೋ ಅಧಿಕಾರ ಇಲ್ಲ. ಮಹಿಮಾ, ನಿಂದ ಅತಿ ಆಗ್ತಿದೆ ಕಣೆ. ದೊಡ್ಡೋರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಹೋಗ್ಲಿ ಬಿಡು ಅಮೃತ. ನೋಡು, ಅವಳು ಮೊದ್ಲೇ ಬೇಜಾರಲ್ಲಿದ್ದಾಳೆ ಅಲ್ವಾ? ಸಮಾಧಾನ ಮಾಡ್ಕೊ, ಅಳ್ಬಾರ್ದು. ನಾನು ನಿನಗೆ ಅತ್ಗೆನೆ ಅಲ್ವಾ? ಹ? ಆ ಸಲಿಗೆಯಿಂದ
ನಿನಗೊಂದು ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಅಪ್ಪ ಅಮ್ಮನ ಬಗ್ಗೆ ಯಾರೇ ಮಾತಾಡಿದ್ರು ಕೋಪ ಬರೋದು ಸಹಜನೇ. ಅದಕ್ ನೀನ್ ಹೀಗ್ ಬೇಜಾರ್ ಮಾಡ್ಕೋತಿದ್ಯಾ? ಈಗೇನ್ ಗೊತ್ತಾ, ಎಷ್ಟೋ ಸಾರಿ ನಾವ್ ಒಳ್ಳೇದ್ ಮಾಡ್ಬೇಕು ಅಂತ ಹೋದಾಗ ಅದ್ ನಮಗ್ ಗೊತ್ತಿಲ್ದೆ ಕೆಟ್ಟದಾಗ್ಬಿಡತ್ತೆ. ಹಾಗೆ ನಿಮ್ಮ ಅಪ್ಪ ಅಮ್ಮನ ವಿಷಯದಲ್ಲೂ ಯಾಕಾಗಿರ್ಬಾರ್ದು? ಕೆಲವೊಂದ್ ಸಾರಿ ಕೆಟ್ಟದ್ ಮಾಡಕ್ ಹೋಗಿ ಒಳ್ಳೇದಾಗಿರುತ್ತೆ, ಕೆಲವು ಸಾರಿ ಸಮಯ ಸಂದರ್ಭ ಮೀರಿ ಹೋಗಿರುತ್ತೆ. ಈಗ ಅಗಸ್ತ್ಯ ನನ್ನ ಮದ್ವೆ ಆಗಿಲ್ವಾ, ಹಾಗೆ ತಪ್ಪು ಮಾಡ್ದಾಗ ಸರಿ ಮಾಡ್ಕೊಳಕ್ಕೆ ಅವಕಾಶ ಕೊಡ್ಲೇಬೇಕಲ್ವಾ? ಈಗ ನೀನು ಚಿಕ್ಕ ವಯಸ್ಸಲ್ಲಿ ಮಾತಾಡಕ್ ಬರ್ದೆ ತೊದಲ್ದಾಗ ನಿನಗೆ ಮಾತಾಡಕ್ಕೆ ಬರಲ್ಲ, ಆಮೇಲೆ ನೀನ್ ನಡಿಬೇಕಾದ್ರೆ ಎಡುವುದಾಗ ನಿಂಗ್ ನಡಿಯಕ್ಕೆ ಬರಲ್ಲ ಅಂತ ಹೇಳಿದಿದ್ರೆ ನಿನ್ ಮಾತ್ ಕಲಿಯಕ್ಕಾಗ್ತಿತ್ತಾ? ನಿನ್ನ ಕಾಲ್ ಮೇಲೆ ನೀನ್ ನಿಂತ್ಕೊಳಕ್ ಆಗ್ತಿತ್ತಾ? ಅಪ್ಪ ಅಮ್ಮ ನಮ್ ತಪ್ಪನ್ನೆಲ್ಲ ಕ್ಷಮಿಸ್ತಾರೆ, ಆ ತಪ್ಪನ್ನ ತಿದ್ದು ಸರಿ ಮಾಡ್ತಾರೆ ಅಂದ್ಮೇಲೆ ನಾವು ಯಾಕೆ ಹಾಗೆ ಮಾಡ್ಬಾರ್ದು? ಅತ್ಗೆ, ಸೂಪರ್ ಅತ್ಗೆ. ಮಹಿಮಾ, ನೀನ್ ಎಷ್ಟು ಅದೃಷ್ಟವಂತೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ನಿನ್ನ ಪ್ರತಿ ಕ್ಷಣ ಪ್ರೀತಿ ಮಾಡೋದಿಕ್ಕೆ, ಕಾಳಜಿ ಮಾಡೋದಿಕ್ಕೆ, ಸದಾ ನಿನ್ನ ಕಾಪಾಡೋದಿಕ್ಕೆ ಅಪ್ಪ ಇದ್ದಾರೆ. ಆದ್ರೆ ಜಗತ್ತಲ್ಲಿ ಎಲ್ರಿಗೂ ಆ ಭಾಗ್ಯ ಇರೋದಿಲ್ಲಮ್ಮ. ಈಗ ನನ್ನ ಅಮೃತನ್ ಬಗ್ಗೆ ಒಂದ್ಸರಿ ಯೋಚನೆ ಮಾಡು ಮಹಿಮಾ. ನಾವು ಅಪ್ಪ ಅಂತ ಕರೆದ್ರೆ ನಮ್ಮನ್ನ ಏನೋ ಮುದ್ದು ಅಂತ ಪ್ರೀತಿಯಿಂದ ತಲೆ ನೇಳಿಸಿ ಸಮಾಧಾನ ಮಾಡಕ್ಕೆ ಕೈಗಳೇ ಇಲ್ಲ ಮಹಿಮಾ. ಆದ್ರೆ ನಿನಗ್ ಹಾಗಲ್ಲ ಕಣೆ.